ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ದಿನಾಂಕ 3/10/2024ರಿಂದ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭ ಆಗುತ್ತೆ. ಇದರ ಅಂಗವಾಗಿ ಮೈಸೂರಿನ ಕಾವಾದಲ್ಲಿ ಒಂದು ಚಿತ್ರಕಲಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ತಾವೀಗ ನೋಡ್ತಾ ಇರತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದಾರೆ. ಈಗ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಮೈಸೂರು, ಇಲ್ಲಿ ಕಟ್ಟಡದ ಮುಂಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಂದು ಫೋಟೋವನ್ನು ಹಾಕಿದ್ದಾರೆ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಅವರು. ಕಲಾವಿದರಿಗೆ ಕಲೆಯಲ್ಲಿ ಅಭ್ಯಾಸ ಮಾಡೋದಕ್ಕೋಸ್ಕರವಾಗಿ ಒಂದು ಸ್ಥಾಪನೆಯನ್ನು ಮಾಡಿರತಕ್ಕಂಥ ಸಂಸ್ಥೆ ಇದು. ಇಲ್ಲಿ ಒಂದು ಶಿಲ್ಪಕಲಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ದಸರಾ ಪ್ರಯುಕ್ತವಾಗಿ ಸುಮಾರು 10 ಜನ ಕಲಾವಿದರು ಈ ಒಂದು ಕಲಾ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ವಿವಿಧವಾಗಿರತಕ್ಕಂಥ ಒಂದು ಕಲಾ ಕೃತಿಗಳನ್ನು ಇಲ್ಲಿ ಕೆತ್ತೋದಕ್ಕೆ ಇವತ್ತು ನಿಯೋಜನೆಗೊಂಡಿದ್ದಾರೆ. ಅದರಿಂದ ಎಲ್ಲರನ್ನೂ ಇವತ್ತು ಮಾತಾಡಿಸಿ ಅವರು ಏನೇನು ಕಲಾ ಕೃತಿಗಳನ್ನು ಮಾಡ್ತಾ ಇದ್ದಾರೆ, ದಸರಾ ಪ್ರಯುಕ್ತವಾಗಿ ಯಾವ ವಿಷಯವಾಗಿ ಅವರು ಕಲಾಕೃತಿಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ವಿವರವನ್ನು ಪಡ್ಕೊಳ್ಳೋದು. ಅದಕ್ಕಿಂತ ಮುಂಚೆವಾಗಿ ಈ ಒಂದು ಕಲಾಕೃತಿ ರಚನೆಯ ಒಂದು ಶಿಬಿರದ ಮುಖ್ಯಸ್ಥರಾಗಿರತಕ್ಕಂಥವ್ರ ಜೊತೆ ಕೆಲವು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಶಿವಪ್ರಸಾದ್ ಅಂತ, ಶಿಲ್ಪ ಕಲಾವಿದ, ದೃಶ್ಯ ಕಲಾವಿದರು ಮತ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯನಾಗಿದ್ದೀನಿ. ಈ ಸಲ ದಸರಾ ಸಮಕಾಲೀನ ಶಿಲ್ಪಕಲಾ ಶಿಬಿರವನ್ನ ಈ ಮೈಸೂರು ದಸರಾ ಇದು ಕಮಿಟಿ ಮತ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಇವೆರಡ ಸಹಕಾರದಿಂದ ಹಾಗೂ ಜಿಲ್ಲಾಡಳಿತದ ಒಂದು ಇನ್ಸ್ಟ್ರಕ್ಷನ್ ಮೇರೆಗೆ ಒಂದು ಸಮಕಾಲೀನ ಶಿಲ್ಪಕಲಾ ಶಿಬಿರ ಆಯೋಜಿಸಬೇಕು ಅಂತ ಶಿಲ್ಪಕಲಾ ಅಕಾಡೆಮಿಗೆ ಕೋರಿಕೊಳ್ಳಲಾಗಿ ಶಿಲ್ಪಕಲಾ ಅಕಾಡೆಮಿ ಹಾಗೂ ಲಲಿತ ಕಲಾ ಮತ್ತು ಕರಕುಶಲ ಉಪಸಮಿತಿ ಮತ್ತು ದಸರಾ ಮಹೋತ್ಸವದ ಇದನ್ನ ರಾಜ್ಯ ಮಟ್ಟದ ಶಿಲ್ಪಕಲಾ ಶಿಬಿರವನ್ನ ಆಯೋಜಿಸಲಾಯಿತು. ಇದಕ್ಕೆ ಒಂದು ಕಾನ್ಸೆಪ್ಟ್, ಯೂಶಲಿ ಶಿಲ್ಪಕಲಾ ಅಕಾಡೆಮಿಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡ್ತಿರ್ಲಿಲ್ಲ ನಾವು. ಯೂಶಲಿ ಕಲಾವಿದರಿಗೆ ಏನು ಅದು ಅವ್ರಿಗೆ ವಿಷಯಾಧಾರಿತವಾಗಿ ಜಾಗ ಇರುತ್ತೋ ಮತ್ತೊಂದಿರುತ್ತೋ ಅಥವಾ ಅವರ ಶೈಲಿಗಳು ಇಟ್ಕೊಂಡು ಮಾಡುವಂತ ಶಿಬಿರಗಳಾಗ್ತಿತ್ತು. ಇದೇ ಮೊದಲನೇ ಬಾರಿಗೆ ದಸರಾ ಉತ್ಸವದಲ್ಲಿ ಒಂದು ಏನು ಸ್ವತಂತ್ರ ಹೋರಾಟಗಾರರು ಮತ್ತು ಸ್ವತಂತ್ರ ಚಳವಳಿ ಮತ್ತು ಭಾರತೀಯ ಸಂವಿಧಾನ ಅನ್ನೋ ಒಂದು ವಿಷಯಾಧಾರಿತವಾಗಿ ಒಂದು ಶಿಲ್ಪಕಲಾ ಶಿಬಿರವನ್ನು ಆಯೋಜಿಸ್ಕೊಡ್ಬೇಕು ಅಂದ್ಬಿಟ್ಟು ಜಿಲ್ಲಾಡಳಿತ ಕೇಳ್ಕೊಳ್ತು. ಆ ಪೂರ್ವಕವಾಗಿ ಶಿಲ್ಪಕಲಾ ಅಕಾಡೆಮಿಯಿಂದ ನಾಗಪ್ಪ ಪ್ರಧಾನ್ ಅಂತ ಅವರ ನಿರ್ದೇಶಕರು, ಅವರು ಹಿರಿಯ ಗುರುಗಳು, ಶಿಲ್ಪಿಗಳು, ಅವರ ಮುಂದಾಳತ್ವದಲ್ಲಿ ಸುಮಾರು 10 ಶಿಲ್ಪಿಗಳನ್ನ, ರಾಜ್ಯದಾದ್ಯಂತ 10 ಶಿಲ್ಪಿಗಳನ್ನ, ನುರಿತ ಶಿಲ್ಪಿಗಳನ್ನ ಕರೆಸಿ ಮೈಸೂರಿನಲ್ಲಿ ಕಾವಾ ಕಾಲೇಜಿನಲ್ಲಿ ಒಂದು ಶಿಲ್ಪಕಲಾ ಶಿಲಾಶಿಲ್ಪ ಕಲಾ ಶಿಬಿರವನ್ನ ನಾವು ಆಯೋಜಿಸ್ತಾ ಇದ್ವಿ. ಇಲ್ಲಿ ಸುಮಾರು 10 ಈ ಏನು ನಮ್ಮ ಕಾನ್ಸೆಪ್ಟ್ ಇದೆ, ಭಾರತೀಯ ಸಂವಿಧಾನ, ಸ್ವತಂತ್ರ ಚಳವಳಿ ಮತ್ತು ಸ್ವತಂತ್ರ ಹೋರಾಟಗಾರರು, ಈ ಕಾನ್ಸೆಪ್ಟ್ ಇಟ್ಕೊಂಡು ಸುಮಾರು 10 ಕಲಾಕೃತಿಗಳನ್ನ ನಾವು ಮಾಡ್ತಾ ಇದೀವಿ. 10 ಕಲಾಕೃತಿಗಳಿಗೆ ಅವರು ಮಾತಾಡ್ತಾರೆ. ಬೇಕಾದ್ರೆ ನಾನೊಂದು ರೌಂಡ್ ಅದರ ಟೈಟಲ್ಗಳನ್ನ ನಾನು ಭಾರತೀಯ ಸಂವಿಧಾನದ ಪೀಠಿಕೆ ಮತ್ತು ರಾಷ್ಟ್ರ ಲಾಂಛನ ಮತ್ತು ಕರ್ನಾಟಕ ಏಕೀಕರಣ ಅನ್ನೋ ಒಂದು ವಿಚಾರ ಇಟ್ಕೊಂಡು ಒಂದು ಗಿರೀಶ್ ಅಂತ ದೇವನಹಳ್ಳಿಯ ಕಲಾವಿದರು ಮಾಡ್ತಾ ಇದ್ದಾರೆ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಅವ್ರದ್ದು ಏನು ಅವರ ಸ್ವತಂತ್ರ ಹೋರಾಟದ ಅವರ ಕೊಡುಗೆಗಳಿದೆ, ಅವರ ನೆನಪುಗಳಿದೆ ನಮ್ಮ ಭಾರತದ ಸ್ವತಂತ್ರ ಇದಕ್ಕೆ ಸಂಗ್ರಾಮಕ್ಕೆ ಅನ್ನೋ ಆ ವಿಚಾರ ಇಟ್ಕೊಂಡು ಒಂದು ಮೈಸೂರಿನ ಬಸವರಾಜ್ ಅನ್ನೋ ಒಂದು ಶಿಲ್ಪಿ ಒಂದು ದೊಡ್ಡ ಕಲಾಕೃತಿಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಬಿರ್ಸಾ ಮುಂಡಾ ಮತ್ತು ಒಂದು ಜಂಗಲ್ ಏನು ಮೂವ್ಮೆಂಟ್, ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ, ಬಿರ್ಸಾ ಮುಂಡನ್ ಬಗ್ಗೆ ಒಬ್ರು ಕಲಾವಿದ ಜ್ಯೋತಿ ಭಾರತಿ ಅನ್ನೋ ಒಬ್ರು ಕಲಾವಿದರು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಕಲ್ಟಿವೇಶನ್ ಆಫ್ ಮೈಂಡ್ ಅಂತ ಒಂದು ಶಿಲ್ಪನ್ನ ಪ್ರಶಾಂತ್ ಕುಮಾರ್ ಅವರು ಯಾದಗಿರಿ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಗಾಂಧಿವಾದ ಮತ್ತೆ ಎವಲ್ಯೂಷನ್ ಆಫ್ ಇಂಡಿಯನ್ ಫ್ಲಾಗ್ ಪೋಸ್ಟ್ ಇಂಡಿಪೆಂಡೆಂಟ್, ಈ ವಿಚಾರವಾಗಿ ಒಬ್ರು ಡಾಕ್ಟರ್ ಮಹಂತೇಶ್ ಅನ್ನೋರು ಬಾಗಲಕೋಟೆ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಪಾರ್ಲಿಮೆಂಟ್ ಆರ್ಕಿಟೆಕ್ಚರ್ ಅದನ್ನ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾ ದಾನೆ ಅಂತ ಒಬ್ಬ ಶಿಲ್ಪಿಗಳು ಮಾಡ್ತಾ ಇದ್ದಾರೆ, ದಾನೆಯ ಚೌಕಿಮಠ್ ಅಂತ. ಆಮೇಲೆ ಟೈಗರ್ ಅಂಡ್ ಇಂಗ್ಲಿಷ್ ಒಂದು ಎಕ್ಸಿಕ್ಯೂಷನ್ ಬಗ್ಗೆ ಒಂದು ಏನು ಟಿಪ್ಪುನ ಅಥವಾ ಮೈಸೂರನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಶಿಲ್ಪ ಕೂಡ ಸ್ವತಂತ್ರ ಹೋರಾಟಗಾರದ ಒಂದು ಇದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಶಿಲ್ಪ ಆಗ್ತಾ ಇದೆ. ಭಗತ್ ಸಿಂಗ್ ಆಗ್ತಾ ಇದೆ, ದಂಡಿ ಮಾರ್ಚ್ ಆಗ್ತಾ ಇದೆ. ಸೊ ಇಷ್ಟು 10 ಶಿಲ್ಪಗಳನ್ನ 10 ಕಲಾವಿದರುಗಳು, ಕರ್ನಾಟಕದಿಂದ ವಿವಿಧ ಜಿಲ್ಲೆಗಳಿಂದ ಬಂದಂತ ಶಿಲ್ಪಿಗಳು ಇಲ್ಲಿ ದಸರಾ ಮಹೋತ್ಸವದಲ್ಲಿ ಮಾಡ್ತಾ ಇದ್ದಾರೆ ಸರ್. ಸೊ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. 3ನೇ ತಾರೀಕು ಈ ಕಲಾಕೃತಿಗಳು ಸಮಾರೋಪ ಆಗುತ್ತೆ ಸರ್. ಪಬ್ಲಿಕ್ ವ್ಯೂಗೆ ಇರುತ್ತೆ.
ಯಾವತ್ತು ಸರ್ ಶುರು ಆಗಿರೋದು ಇದು? 23ನೇ ತಾರೀಕಿಂದ 3ನೇ ತಾರೀಕು ತನಕ ನಡೀತದೆ ಸರ್. ಅದು 11 ದಿನ ಕಾರ್ಯಕ್ರಮ. ಹಾ. 11 ದಿನದಲ್ಲಿ ಇಷ್ಟು ಶಿಲ್ಪಗಳನ್ನ ನಾವು ಮುಗಿಸಿ ಇದ್ ಮಾಡ್ತೇವೆ. ಇವಾಗ 10 ಜನ ಕಲಾವಿದರು ಕೂಡ ಭಾಗವಹಿಸಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೂಡ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಾ ಸ್ವಲ್ಪ? ಮಾಡ್ಕೊಡ್ತೇವೆ ಸರ್. ಸರ್ ಇವ್ರು ಕಲಾವಿದ ಪರಿಚಯ ಮಾಡ್ಕೊಡಿ ಸರ್. ಹಾ ಸರ್. ಸರ್ ಇದು ನಮ್ಮ ಈ ದಸರಾ ಮಹೋತ್ಸವದ ಶಿಲ್ಪಕಲಾ ಶಿಬಿರದಲ್ಲಿ ಭಾಗವಹಿಸುವಂತ ಕಲಾವಿದರು ದಾನಿಯ ಚೌಕಿ ಮಠ ಅಂತ. ನೀವು ಇದು ಬೆಳಗಾವಿ ಬಾದಾಮಿ ಬಾಗಲಕೋಟೆ ಅವರು. ಇವರು ಒಳ್ಳೆ ಹಿರಿಯ ಕಲಾವಿದರು ಹಾಗೂ ಕಲಾ ಶಿಕ್ಷಕರಿದ್ದಾರೆ. ಅವರು ಇದು ಪಾರ್ಲಿಮೆಂಟ್ ನ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಪಾರ್ಲಿಮೆಂಟ್ ನ ಇಡೀ ಕಲ್ಲಲ್ಲಿ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಈ ಪಾರ್ಲಿಮೆಂಟ್ ಭವನ ಒಂದು ಪ್ರತಿಕೃತಿ ಮಾಡ್ತಾ ಇದ್ದಾರೆ. ಪ್ರತಿಕೃತಿನ ಹಳೆ ಮಾಡ್ತಾರೆ. ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಸರ್ ಇದು? ಹೌದು, ಅವೆರಡನ್ನ ಇಟ್ಕೊಂಡು ಅವರು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಬೇಕು ಈಗ ಅಂತ. ಮಾಡ್ತಾ ಇದ್ದಾರೆ ಹಳೆ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್. ಹಳೇದಿದೆ, ಅದನ್ನು ಇದು ಎಲ್ಲ ಎಲಿಮೆಂಟ್ಸ್ ಗಳನ್ನ ಹಾಕಿ ಅದನ್ನ ಇನ್ನೂ ಸ್ವಲ್ಪ ಮಾಡ್ತಾರೆ. ಇನ್ನೂ ಕೃತಿ ಆಗೋದಿದೆ, 30 ತಾರೀಕು finish ಆಗಿದೆ, ಒಂದ್ ಲೆವೆಲ್ ಬಂದಿರುತ್ತೆ. ಪರಿಚಯ ಮಾಡ್ಕೊಡಿ ಸರ್ ಹೆಸರು? ಡಾಕ್ಟರ್ ಮಹಂತೇಶ್ ಬಲ್ದಿನಿ ಅಂತ. ಇವರು ಬಿಜಾಪುರದವರು. ಇವರು ಕೂಡ ತುಂಬಾ ಹಿರಿಯ ಕಲಾವಿದರಿದ್ದಾರೆ. ಇವರು ಪ್ರೊಫೆಸರ್ ಕೂಡ ಇದ್ದಾರೆ. ಹಾಗಾಗಿ ಇದು ಒಂದು ಏನು ಇಂಡಿಯನ್ ನಲ್ಲಿ ಏನು ಫ್ಲಾಗ್ ಏನು ಮೂವ್ಮೆಂಟ್ ನಡೀತದೆ, ಅದರಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಫ್ಲಾಗ್ ಮೂವ್ಮೆಂಟ್ ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಫ್ಲಾಗ್ ಗಳನ್ನ ಇಟ್ಕೊಂಡು ಒಂದು ಕೃತಿನ ಮಾಡ್ತಾ ಅದರ ಬೇರೆ ಬೇರೆ ಆಯಾಮಗಳಲ್ಲಿ ಗಾಂಧಿಯ ಏನು ವಾದ, ಗಾಂಧಿಯ ಚಿಂತನೆಗಳು, ಆ ಸ್ವದೇಶಿ ಮೂವ್ಮೆಂಟ್ ಹಾಗೂ ಆ ಚರಕದ ಏನು ಇದನ್ನು ಪ್ರಕ್ರಿಯೆಗಳಿವೆ, ಇವೆಲ್ಲಾನು ಇಟ್ಕೊಂಡು, ಆಮೇಲೆ ಸ್ವತಂತ್ರ ಹೋರಾಟದಲ್ಲಿ ಆದಂತ ಏನು ಜೈಲ ವಾಸಗಳು, ಇವೆಲ್ಲಾನು ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಈ ಕಲ್ಲಲ್ಲಿ ಅವರು ವಿಜುವಲೈಸ್ ಮಾಡ್ತಾ ಇದ್ದಾರೆ. ಇಡೀ ಒಟ್ಟಾರೆ ಬಳಪದ ಕಲ್ಲು ಅಂತ ಒಂದು ಕರೀತಾರೆ, ಆಮೇಲೆ ಕೃಷ್ಣಶಿಲೆ ಅಂತ ಕರೀತಾರೆ. ಇದು ಎಚ್ ಡಿ ದೇವನಕೋಟೆ ಕಲ್ಲು ಆಕ್ಚುಲಿ. ಸ್ಟಾರ್ ಎಲ್ಲ ಮಾಡಿದೆ ಫ್ಲಾಗ್ ಅದು. ಇದು ಮುಸ್ಲಿಂ ಸಂಪಟ್ಟಿದ್ದು, ಹಿಂದೂ ಸಂಪಟ್ಟಿದ್ದು. ಇನ್ನು ಫ್ಲಾಗ್ ಅಲ್ಲಿ ಒಂದು ಚಿತ್ರ ತೋರಿಸ್ತಿರೋದು 3ನೇ ತಾರೀಕು ಫಿನಿಶಿಂಗ್ ಎಲ್ಲ ಮಾಡ್ತಿರೋದು. ಆಗುತ್ತೆ ಸರ್. ಕುಮಾರ್ ಅಂತ ಯಾದಗಿರಿ. ಕುತ್ಕೊಳ್ಳಿ, ನೀವು ಅಲ್ಲೇ ಕುತ್ಕೊಳ್ಳಿ. ಪ್ರಶಾಂತ್ ಕುಮಾರ್ ಅಂತ ಯಾದಗಿರಿ ತಾಲೂಕವರು. ಇವರು ಒಳ್ಳೆ ಕಲಾವಿದರು ಮತ್ತು ಕಲಾ ಶಿಕ್ಷಕರು ಕೂಡ. ಇವರು ಒಂದು ಏನು ಕಲ್ಟಿವೇಶನ್ ಆಫ್ ಮೈಂಡ್ ಅಂತ ಒಂದು ಸಬ್ಜೆಕ್ಟ್ ಅಲ್ಲಿ ಇದನ್ನ ಮಾಡ್ತಾರೆ. ಇದರಲ್ಲಿ ಇಡೀ ಏನು ಜ್ಞಾನ ತುಂಬಾ ಮುಖ್ಯ, ಅದನ್ನ ಇಟ್ಕೊಂಡು ಒಂದು ಕೃತಿ ಮಾಡ್ತಾ ಇದ್ದಾರೆ. ಒಂದು ಪುಸ್ತಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಆ ತರದ ಬೇರೆ ಬೇರೆ ಒಂದು ಕೋಟ್ಸ್ ಗಳನ್ನ ಹಾಕಿ, ಆ ಮೂಮೆಂಟ್ ಗೆ ಪೂರಕವಾದಂತ ಕೋಟ್ಸ್ ಗಳನ್ನ ಹಾಕಿ ಇದೊಂದು ಶಿಲ್ಪ ಆಗ್ತಾ ಇದೆ ಸರ್. ಇದು ಪ್ರಶಾಂತ್ ಆಚಾರ್ ಅಂತ, ಮೈಸೂರು. ಪ್ರಮೋದ್ ಆಚಾರ್ ಮೈಸೂರು, ಹೊಸಪೇಟೆ. ಇವರು ಈಗ ಸ್ಟೂಡೆಂಟ್ ಕೂಡ ಅಲ್ಲ, ಕಾಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾರೆ. ಹಾಗಾಗಿ ಇವರು ಒಂದು ಒಳ್ಳೆ ಶಿಲ್ಪಿ, ಯುವ ಕಲಾವಿದರು. ಇವರು ಏನು ಸ್ವತಂತ್ರ ಚಳುವಳಿಯಲ್ಲಿ ಒಂದು ಟಿಪ್ಪುದು ಒಂದು ಮೇಜರ್ ಒಂದು ಪಾರ್ಟ್ ಇದ್ದದನ್ನ ಮೈಸೂರನ್ನ ನಾವು ರೆಪ್ರೆಸೆಂಟ್ ಮಾಡೋಕೆ ಅದನ್ನ ಒಂದು ಸಿಂಬಾಲಿಕ್ ಆಗಿ ಒಂದು ಟಿಪ್ಪು ಐಡಿಯಾಲಜಿನ ಸಿಂಬಾಲ್ ಇಟ್ಕೊಂಡು ಟಿಪ್ಪು ಮತ್ತು ಏನು ಬ್ರಿಟಿಷ್ ಕಾನ್ಫ್ಲಿಕ್ಟ್ ನ ರೆಪ್ರೆಸೆಂಟ್ ಮಾಡುವಂತ ಒಂದು ಶಿಲ್ಪವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಒಂದು ವಿಶೇಷವಾದ ಒಂದು ಶಿಲ್ಪ ಆಗಿದೆ. ಯುವ ಕಲಾವಿದರು ಚೆನ್ನಾಗಿ ಅವರು ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಇದೇ ಶ್ರೀರಂಗಪಟ್ಟಣ ಮತ್ತು ಅದರ ಆರ್ಕಿಟೆಕ್ಚರ್, ಆ ಹುಲಿಯನ್ನ ಒಂದು ಕ್ಯಾರೆಕ್ಟರೈಸ್ ಆಗಿ ಮಾಡ್ಕೊಂಡು ಮಾಡ್ತಾರೆ. 10 ದಿನದಲ್ಲಿ ಕ್ಯಾರೆಕ್ಟರೈಸ್ ಮಾಡೋದು ಕೂಡ ಕಷ್ಟನೇ, ಮಾಡ್ತಾ ಇದ್ದಾರೆ. ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ. ಮಾತಾಡಿ, ಏನಾದ್ರು ಇದ್ರೆ ಮಾತಾಡಿ. ಜನರಾಜ್ ಮಾತಾಡಿ, ಎರಡು ಮಾತಾಡಿ. ಅದೇ ಟಿಪ್ಪು ಸುಲ್ತಾನ್ ಬಗ್ಗೆ ಹುಲಿನ ಟಿಪ್ಪು ಸುಲ್ತಾನ್ ಆಗಿ ತೋರಿಸ್ತಾ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ತೋರಿಸ್ಬಿಟ್ಟು ಶ್ರೀರಂಗಪಟ್ಟಣ ಅದನ್ನೆಲ್ಲ ಆ ಕೋಟೆನ ಮಿಕ್ಸ್ ಮಾಡ್ಬಿಟ್ಟು ಆ ಬ್ರಿಟಿಷರನ್ನ ಕೋಟೆ ಬರ್ತಾ ಇದ್ದಂಗೆ ಗೊತ್ತಾಗ್ತಾ ಇರೋ ತರ ಮಾಡ್ತಾ ಇದ್ದಾರೆ. ಕಾರ್ವಿಂಗ್ ಎಲ್ಲ ನೋಡ್ಕೊಂಡು ಅವ್ರಿಗೆ ಇಷ್ಟಪಟ್ಟು ಇನ್ಸ್ಪೈರ್ ಆಗಿ ಒಂದು ಕಲ್ ತಗೊಂಡು ಮಾಡ್ತಾ ಇದಾರೆ, ಏನೋ ಒಂದು ಕೃತಿ ಮಾಡ್ತಾ ಇದಾರೆ. ಇವರು ಸಂಗೀತ ಆರ್ ಅಂತ, ಸಂಗೀತ ಕೆ, ಸಾರಿ. ಇವರು ಕಾವಾ ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದಾರೆ, ಫೈನಲ್ ಸ್ಟೂಡೆಂಟ್ ಆಗಿದ್ದಾರೆ. ಇವರು ಒಬ್ರು ಹಿರಿಯ ಕಲಾವಿದರಾಗಿ ದಸರಾ ಮಹೋತ್ಸವದಲ್ಲಿ ಸ್ಟೋನ್ ಕಾರ್ವಿಂಗ್ ಕ್ಯಾಂಪ್ ನಲ್ಲಿ ಇವರು ಒಬ್ರು ಒನ್ ಆಫ್ ದ ಶಿಬಿರಾರ್ಥಿ ಆಗಿದ್ದಾರೆ. ಇವರು ಕೂಡ ಒಂದು ಏನು ಇಂಡಿಯನ್ ಕ್ಯಾಪಿಟಲ್ ನ ಒಂದು ಏನು ಸಿಂಹ ಇದೆಲ್ಲ, ಆ ಸಿಂಹನ ಇನ್ಸ್ಪೈರ್ ಆಗಿ ಇಟ್ಕೊಂಡು ಇವರು ಅದನ್ನ ಬೇರೆ ತರದಲ್ಲೇ ಒಂದು ಐಡೆಂಟಿಟಿ ಮತ್ತು ಈ ತರದೆಲ್ಲ ಕೆಲವೊಂದು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಇದೊಂದು ಕೃತಿ ಮಾಡ್ತಾ ಇದ್ದಾರೆ. ಒಂದು ಅಬ್ಸ್ಟ್ರಾಕ್ಟ್ ಆಗಿ ಒಂದು ಮೆಸೇಜ್ ಓರಿಯೆಂಟೆಡ್, ಇಡೀ ಮೂವ್ಮೆಂಟ್ ನ ಮೆಸೇಜ್ ಓರಿಯೆಂಟೆಡ್,
ಮತ್ತೆ ಆ ವೋಟಿಂಗು ಈ ತರದೆಲ್ಲಾನು ಸಂವಿಧಾನ ಪ್ರಕ್ರಿಯೆಗಳನ್ನ ಮಾತಾಡುವಂತ ಕೆಲವೊಂದು ವರ್ಕ್ ನ ಅವರು ವಿಜುವಲೈಸ್ ಮಾಡ್ತಾ ಇದ್ದಾರೆ. ಮಾತಾಡಿ ಎಲ್ಲರಿಗೂ ಒಂದು ಈಕ್ವಾಲಿಟಿ ಕೊಡ್ಬೇಕು, ಮನುಷ್ಯರಿಗೆ ಅಂತ ಅಲ್ಲ, ಪ್ರಾಣಿಗೆ, ಪಕ್ಷಿಗೆ, ಎಲ್ರಿಗೂ ನಮ್ ಸಂವಿಧಾನದಲ್ಲಿ ಈಕ್ವಾಲಿಟಿ ಅಂತ ಇದೆ, ಮತ್ತೆ ಫ್ರೀಡಮ್ ಇದೆ. ಸೊ ಅದನ್ನ ನಾನು ರೆಪ್ರೆಸೆಂಟ್ ಮಾಡಕ್ ಹೊರಟಿದ್ದೀನಿ ಸರ್. ಸುಕೇಶ್ ಅಂತ ಅವರು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಂಗ್ಳೂರು ಜಿಲ್ಲೆ. ಇವರು ಕೂಡ ನಾಡಿನ ಯುವ ಶಿಲ್ಪಿಗಳು, ತುಂಬಾ ಪ್ರತಿಭಾನ್ವಿತ ಶಿಲ್ಪಿಗಳು. ಹಲವಾರು ಕಡೆ ಕರ್ನಾಟಕದ ಹಲವಾರು ಜಾಗಗಳಲ್ಲಿ ಅವ್ರದ್ದು ಶಿಲ್ಪಗಳಿದೆ. ಇಂಡಿಪೆಂಡೆಂಟ್ ಆಗಿ ಅವರು ಒಳ್ಳೊಳ್ಳೆ ಸಾರ್ವಜನಿಕ ಶಿಲ್ಪಗಳನ್ನ ಮಾಡಿದ್ದಾರೆ. ಜೊತೆಗೆ ಅವರು ಕೂಡ ಬೇರೆ ಬೇರೆ ಇಂಡಿಪೆಂಡೆಂಟ್ ಆಗಿ ಅವ್ರದ್ದು ಶೋಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ದಸರಾ ಮಹೋತ್ಸವಕ್ಕೆ ಒಂದು ಒಳ್ಳೆಯ ಶಿಬಿರಾರ್ಥಿಯಾಗಿ ಬಂದು ಭಗತ್ ಸಿಂಗ್ ನ ವಿಜುವಲೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೆಚ್ಚು ಅವರೇ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಲಾವಿದರೆ. ಏನಿದೆ ಕಾನ್ಸೆಪ್ಟ್ ಸ್ವತಂತ್ರ ಹೋರಾಟಗಾರರು ಆ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು. ಸೊ ಭಗತ್ ಸಿಂಗು ಒಂದು 23 ವಯಸ್ಸಲ್ಲೇ ನಮ್ಮ ದೇಶಕ್ಕೆ ಜೀವ ತ್ಯಾಗ ಮಾಡಿರ್ತಾನೆ. ಆ ವ್ಯಕ್ತಿ ಇರ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಜ್ಯೋತಿ ಭಾರತಿ ಅಂತ ಸರ್, ಬೆಂಗಳೂರಿನ ಯುವ ಕಲಾವಿದೆ. ತುಂಬಾ ಅಪರೂಪದ ಶಿಲ್ಪಿಗಳು, ಆಕ್ಚುಲಿ ಮಹಿಳಾ ಶಿಲ್ಪಿಗಳು ತುಂಬಾ ಕಡಿಮೆ ಇರ್ತಾರೆ. ಸೊ ಅದರಲ್ಲಿ ಇವರು ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ಕಲ್ಪ್ಟರ್. ಇವರು ಬಿರ್ಸಾ ಮುಂಡನ ಇಟ್ಕೊಂಡು ಅವನ ಇಡೀ ಕಾಡು ಮತ್ತೆ ಇವೆಲ್ಲ ಇಟ್ಕೊಂಡು ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದಾರೆ. ಮಾತಾಡಿ ಕಲಾವಿದರೆ. ಸರ್, ನನ್ನ ಹೆಸರು ಜ್ಯೋತಿ ಭಾರತಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಬಿರ್ಸಾ ಮುಂಡಾ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಸರ್. ಬಿರ್ಸಾ ಮುಂಡಾ ಒಬ್ರು ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಜಂಗಲ್ ರೈಟ್ಸ್ ಗಳ ಬಗ್ಗೆ, ಆದಿವಾಸಿಗಳ ಒಂದು ಇವಾಗ ರೈಟ್ಸ್ ಗಳ ಬಗ್ಗೆ ಒಂದು ಹೋರಾಡದಂತ ಒಂದು ದೊಡ್ಡ ವ್ಯಕ್ತಿ. ಅವ್ರು ಹೇಗೆ ನಮ್ಮ ಬ್ರಿಟಿಷ್ ಮೂವ್ಮೆಂಟ್ ಅಲ್ಲಿ ಹೆಂಗ ಬರೀ ನಾವು ನಾಡು ಮತ್ತೆ ಇದನ್ನ ನಾವು ಫೈಟ್ ನೋಡ್ತಾ ಇರ್ತೀವಿ, ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಅಥವಾ ಅಂಬೇಡ್ಕರ್ ಆ ತರ. ಅದೇ ತರ ಒಂದು ಟ್ರೈಬಲ್ ಪರ್ಸನ್ ಕೂಡ ಒಂದು ಮೇಜರ್ ಮೂವ್ಮೆಂಟ್ ಬ್ರಿಟಿಷ್ ವಿರುದ್ಧ ಇದು ಮಾಡ್ತಾರೆ. ಇವರು ಬಿರ್ಸಾ ಮುಂಡಾ ಅಂತ. ಸೊ ಮಧ್ಯಪ್ರದೇಶ ಕಾಡಿನಲ್ಲಿ ಇವರು ಒಂದು ದೊಡ್ಡ ಐಕಾನಿಕ್ ಫಿಗರ್. ಇಲ್ಲಿದೆ ಬಸವರಾಜ್ ಎಲ್ ಅಂತ, ಮೈಸೂರಿನ ಶಿಲ್ಪಿಗಳು, ಯುವ ಶಿಲ್ಪಿಗಳು. ಇವರು ಕೂಡ ರಾಜ್ಯದಾದ್ಯಂತ ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇವ್ರದ್ದು ಶಿಲ್ಪಕಲೆಗಳನ್ನ, ಸಾಕಷ್ಟು ಶಿಲ್ಪಗಳನ್ನ ಮಾಡಿದ್ದಾರೆ. ನಾಡಿನ ತುಂಬಾ ಪ್ರಖ್ಯಾತ ಯುವ ಶಿಲ್ಪಿ, ಬೆಳೀತಾ ಇರುವಂತ ಶಿಲ್ಪಿ ಬಸವರಾಜ್ ಮೈಸೂರಿನವರೇ ಆಗಿದ್ದಾರೆ, ಹಾಗೂ ಈ ಕಾಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಕೂಡ. ಸೊ ಈ ಸಲ ಇವರೇ ಒಂದು ದೊಡ್ಡ ವರ್ಕ್, ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತದ ಏನು ಸ್ವತಂತ್ರ ಹೋರಾಟಕ್ಕೆ ಸುಭಾಷ್ ಚಂದ್ರ ಬೋಸ್ನ ಅವರ ಕೊಡುಗೆಗಳನ್ನ ಇಟ್ಕೊಂಡು ಇದೊಂದು ದೊಡ್ಡ ಶಿಲ್ಪ ಮಾಡ್ತಾ ಇದ್ದಾರೆ. ಇಡೀ ಕ್ಯಾಂಪಲ್ಲಿ ಇದು ಒಂದು ಸ್ವಲ್ಪ ದೊಡ್ಡದಾದಂತ ವರ್ಕ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಬಸವರಾಜ್ ಸ್ವಲ್ಪ ಮಾತಾಡಿ. ನಮಸ್ತೆ ಸರ್, ನಮ್ದು ಮೈಸೂರೇನೆ ಸರ್, ಲೋಕಲ್. ನಮ್ದು ಕ್ಯಾಂಪ್ಗೆ ಹಾಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಶಿಲ್ಪಕಲಾ ಅಕಾಡೆಮಿಯವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾನು ಇಲ್ಲೇ ಸ್ಟಡಿ ಮಾಡಿದ್ದು ಕಾವಾದಲ್ಲೇನೆ 2012ರಲ್ಲಿ. ಮತ್ತೆ ವರ್ಕ್ ಮಾಡ್ತಾ ಇರೋದ್ರಿಂದ ಖುಷಿ ಆಗ್ತಿದೆ. ಇಲ್ಲೊಂದು ಇಷ್ಟೊಂದು ದೊಡ್ಡದು ಸುಭಾಷ್ ಚಂದ್ರ ಬೋಸ್ ಮತ್ತೆ ಇಲ್ಲೊಂದು ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಸುಭಾಷ್ ಚಂದ್ರ ಬೋಸ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಯುದ್ಧ ಟ್ಯಾಂಕ್ಸ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ತರ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸುಭಾಷ್ ಚಂದ್ರ ಬೋಸ್ ಹೌದು ಸರ್. ಚೆನ್ನಾಗಿರೋದು ಮುಂದಕ್ಕೆ ಬಂದ್ಬಿಡಿದ್ರೆ ಟೈಟಾನಿಕ್ ಆಗ್ಬಿಡಿದ್ರೆ ಯಾಕೆ ಸುಮ್ಮನೆ ಇರ್ಕೊಳ್ಳಿ. ಸ್ವಲ್ಪ ನರೇಶ್ ನಾಯ್ಕ್ ಅಂತ, ಉಡುಪಿ ಜಿಲ್ಲೆಯವರು, ಹಾಗೂ ಇವರು ಕೂಡ ಆರ್ಟ್ ಟೀಚರ್. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇವರು ದೃಶ್ಯಕಲಾ ಇದರಲ್ಲಿ ಟೀಚರ್ ಆಗಿದ್ದಾರೆ. ಇವರು ಒಂದು ದಂಡಿ ಮಾರ್ಕ್ ಇಟ್ಕೊಂಡು ಒಂದು ಶಿಲ್ಪವನ್ನ ಮಾಡ್ತಾ ಇದ್ದಾರೆ. ನೀವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈ ಸ್ಟೋನ್ ಇರೋ ಶೇಪಿಗೆನೆ ಡಿಸೈನ್ ರೆಡಿ ಮಾಡಿದ್ವಿ. ದಂಡಿ ಯಾತ್ರೆ ಬಗ್ಗೆ ಮಾಡ್ತಾ ಇದ್ದೀನಿ ಇದರಲ್ಲಿ. ನನ್ನ ಫಾರ್ಮ್ ಅನ್ನೇ ಇದು ಮಾಡ್ಕೊಂಡು ನನಗೆ ಯಾವ ತರ ಈಗ ರಿಯಲಿಸ್ಟಿಕ್ ಇರೋದನ್ನ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಜನ ಬೇರೆ ತರ ನೋಡ್ಬೋದು ಅನ್ನೋ ರೀತಿಯಲ್ಲಿ ದಂಡಿ ಮಾರ್ಚನೆ ಇದು ಮಾಡ್ತಿದ್ದೀನಿ.
ಶೇಪ್ ಮಾಡ್ತಿದ್ದೀರಾ ಅದು? ಹಾ ಹೌದು, ಯಾವ ಶೇಪ್ ಅದೇ ಶೇಪಲ್ಲಿ ಮಾಡ್ತೀವಿ. ಅದೇ ಶೇಪ್ ಅಲ್ಲಿ ಸ್ಟೋನ್ ಅನ್ನ ಜಾಸ್ತಿ ಉಳಿಸ್ಕೋತಾ ಇದ್ದೇನೆ ಇದರಲ್ಲಿ. ಸರ್, ಗಿರೀಶ್ ಅಂತ ಬೆಂಗಳೂರು ಜಿಲ್ಲೆ ದೇವನಹಳ್ಳಿ ಅವರು. ಇವರು ಬೆಂಗಳೂರಿನ ಒಂದು ಯುವ ಕಲಾವಿದರು. ಒಂದು ಇದು ಜೈನ್ ಕಾಲೇಜಲ್ಲಿ ಒಂದು ಡಿಸೈನ್ ಸ್ಕೂಲ್ಗೆ ಅವರು ಟೀಚರ್ ಆಗಿದ್ದಾರೆ. ಜೊತೆಗೆ ಇವ್ರದ್ದು ಕೂಡ ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಯುವ ಕಲಾವಿದರಾಗಿ ತುಂಬಾ ಶಿಲ್ಪಗಳನ್ನ ಮಾಡಿದ್ದಾರೆ. ಇದು ಒಂದು ಏನು ಭಾರತದ ಒಂದು ಏನು ಸಿಂಹ ಲಾಂಛನ ಇದೆ, ಆ ಲಾಂಛನ ಮತ್ತು ಕರ್ನಾಟಕ ಏಕೀಕರಣ ಮತ್ತು ಸಂವಿಧಾನ ಪೀಠಿಕೆಯನ್ನ ಇಟ್ಕೊಂಡು ಒಂದು ಶಿಲ್ಪ ಮಾಡ್ತಾ ಇದಾರೆ. ಕಲ್ಲೇ ಒಂದು ಕರ್ನಾಟಕದ ಶೇಪ್ ದಲ್ಲಿ ಅದನ್ನ ಕಾರ್ವ್ ಮಾಡಿ ಅದರಲ್ಲಿ ಏನು 4 ಮುಖದ ಸಿಂಹ ಮತ್ತೆ ಒಂದ್ ಕಡೆ ಪೀಠಿಕೆನ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಸ್ಕಲ್ಪ್ಚರ್ ಆಗಿದೆ. ಗಿರಿ ಏನಾದ್ರು ಮಾತಾಡಿ, ವರ್ಕ್ ಪ್ರೋಸೆಸ್ ಬಗ್ಗೆ ಮಾತಾಡಿ ಅಷ್ಟೇ. ವರ್ಕ್ ಪ್ರೋಸೆಸ್, ಟೆಕ್ನಿಕಲ್ ಪ್ರೋಸೆಸ್ ಬಗ್ಗೆ. ಏನು ಸರ್, ಇದು ಕಲ್ ಬಂದಾಗ ದೊಡ್ಡದಾಗಿತ್ತು, ನೋಡಿದಾಗ ಅದು ಕರ್ನಾಟಕ ಶೇಪ್ ಅಲ್ಲೇ ಇತ್ತು. ಮತ್ತೆ ಕರ್ನಾಟಕ ಮ್ಯಾಪ್ ಮಾಡಿ ಮತ್ತೆ ಸಂವಿಧಾನದ ಒಂದು ಸಿಂಹ ಹಾಕೋಣ ಅಂತ ಹೇಳಿ ಚಾಲೆಂಜಿಂಗ್. ವರ್ಷದಿಂದಲೇ ಈ ದೊಡ್ಡ ವರ್ಕ್ ಮಾಡೋದು ಒಂದು ಚಾಲೆಂಜ್ ಆಗುತ್ತೆ ಸರ್. 10ನೇ ತಾರೀಕು ಮುಗಿಸ್ಬೇಕು ಅಂತ. ಹಾ, ಓಕೆ, ನಮಸ್ಕಾರ, ನನ್ನ ಹೆಸರು ನಾಗಪ್ಪ ಅಂತ ಹೇಳ್ಬಿಟ್ಟು ನಾನು ಚಿತ್ರಕಲಾ ಪರಿಷತ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೆ. ಈ 10 ಜನ ಯುವ ಕಲಾವಿದರನ್ನು ಕರ್ಕೊಂಡು ಬಂದು ಒಂದು ಶಿಬಿರ ಮಾಡ್ಬೇಕಂತ ಶಿಲ್ಪಕಲಾ ಅಕಾಡೆಮಿಯವರ ಮೇರೆಗೆ ಸ್ವತಂತ್ರೋತ್ಸವದ ದಸರಾ ಮಹೋತ್ಸವದ ಕಾರ್ಯಕ್ರಮ ನಿಮಿತ್ತ 10 ಜನ ಯುವ ಕಲಾವಿದರು, ಆಲ್ಮೋಸ್ಟ್ ಎಲ್ಲರೂ ಯುವ ಕಲಾವಿದರೇ ಇರೋದ್ರಿಂದ ಅವರಿಂದ ಕಲಾಕೃತಿ ತಯಾರು ಮಾಡಿಸ್ತಾರೆ. ನಮಸ್ಕಾರ, ನಾನು ವೀರಣ್ಣ ಮಾರ್ಕಸಾಲಿ ಶಿಲ್ಪಕಲಾ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು. ಇಲ್ಲಿ ನಾನು ಉಪನ್ಯಾಸಕನಾಗಿರೋದ್ರಿಂದ ನನ್ನ ಈ ಆವರಣದಲ್ಲಿ ಈ ಸಾರಿಯ ಈ ದಸರಾ ಉಪಸಮಿತಿಯ ಪರವಾಗಿ ಹಮ್ಮಿಕೊಂಡಂತ ಈ ಶಿಲ್ಪಕಲಾ ಶಿಬಿರದಲ್ಲಿ 10 ಜನ ಪ್ರತಿಭಾನ್ವಿತ ಶಿಲ್ಪಕಲಾವಿದರು ಬಂದು ನಮ್ಮ ಈ ಕ್ಯಾಂಪಸ್ನಲ್ಲಿ ತಮ್ಮ ಅಪೂರ್ವವಾದಂತಹ ಕಲಾಕೃತಿಗಳನ್ನ ಇಲ್ಲಿ ಕೆತ್ತುತ್ತಾ ಇದ್ದಾರೆ. ಈ ಶಿಬಿರದ ಸಂಚಾಲಕರಾಗಿ ಶಿವಕುಮಾರ್ ಅವರು ಇರ್ತಾರೆ. ಜೊತೆಗೆ ಈ ಶಿಬಿರದ ನಿರ್ದೇಶಕರಾಗಿ ನಾಗಪ್ಪ ಪ್ರಧಾನಿ ಅಂತ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ನುರಿತ ಕಲಾವಿದರು ಹಾಗೂ ತುಂಬಾ ಕೆಲಸ ಮಾಡಿದಂಥವ್ರು, ನಾಡಿಗೆ ಬೇಕಾದಂತ ಒಬ್ಬ ಶಿಲ್ಪಿಗಳು. ಹೀಗಾಗಿ ಅವ್ರ ನೇತೃತ್ವದಲ್ಲಿ ಕ್ಯಾಂಪ್ ನಡೀತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಗಾಗಿ ಕಲಾವಿದರು ಕೂಡ ಸಂತೋಷದಿಂದ ಅವ್ರು ನೀಡಿದಂತ ಈ ಶಿಲ್ಪಗಳ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು 3ನೇ ತಾರೀಕು ಈ ಶಿಲ್ಪಗಳ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಇದೇ ಕ್ಯಾಂಪಸ್ ಅಲ್ಲಿ. ಅಲ್ಲಿವರೆಗೂ ಶಿಲ್ಪಿಗಳು ದಿನವೂ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮವನ್ನ ಈ ಶಿಲ್ಪಿಗಳ ಜೊತೆಗೆ ಒಂದು ಮಾತುಕತೆ ಮೂಲಕ ಆಗಿರ್ಬೋದು, ಅಥವಾ ಅವ್ರ ಕೆತ್ತನೆಯನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ತಾವು ಪ್ರತ್ಯಕ್ಷವಾಗಿ ಅನುಭವಿಸಬಹುದು ಅಂತ ಹೇಳಿ ಎಲ್ರನ್ನೂ ನಾನು ಪ್ರೀತಿಪೂರ್ವಕವಾಗಿ ಅವ್ರಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ಹೇಳಿ ಸರ್. ಬಿಂದುರಾಯ್ ಅಂತ ಲಲಿತಕಲೆ ಮತ್ತು ಕುಶಲಕಲೆ ಉಪಸಮಿತಿಯ ಕಾರ್ಯಾಧ್ಯಕ್ಷರು ನಾನು. ಸೊ ಈ ಉಪಸಮಿತಿಯ ಕಾರ್ಯಕ್ರಮ ಈ ಮೊದಲು ಕಲಾಮಂದಿರದಲ್ಲಿ ಆಗ್ತಾ ಇತ್ತು. ಇದೇ ಪ್ರಥಮ ಬಾರಿಗೆ ನಮ್ಮ ಕಾವಾವರಣದಲ್ಲಿ ನಡೀತಾ ಇದೆ. ಎಲ್ಲ ಲಲಿತಕಲೆ ಮತ್ತು ಕರಕುಶಲ ಕಲೆ ಶಿಬಿರ ಮತ್ತು ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರ ಮತ್ತು ರಾಜ್ಯ ಮಟ್ಟದ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಎಲ್ಲ ಹಮ್ಮಿಕೊಂಡಿದ್ದೇವೆ. ಈಗ ಈ 23ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಶಿಲ್ಪಕಲಾ ಶಿಬಿರದು. ವಿಶೇಷ ಅಂದರೆ ಈ ಸಲ ವಿಷಯ ಆಧಾರಿತ ಸಬ್ಜೆಕ್ಟ್ ಆಗಿದೆ. ಇದು ಭಾರತದ ಸಂವಿಧಾನದ ಮಹತ್ವ ಮತ್ತು ಭಾರತದ ಸ್ವತಂತ್ರ ಚಳವಳಿಗಾರರು ಈ ವಿಷಯದ ಮೇಲೆ ಪ್ರಥಮವಾಗಿ ಶಿಲ್ಪಕಲಾ ಶಿಬಿರ ನಡೀತಾ ಇರೋದು
ಒಂದು ವಿಶಿಷ್ಟ ಕಾರ್ಯಕ್ರಮ. ಸೊ ನಮ್ಮ ಎಲ್ಲ ಕರ್ನಾಟಕದ ಪ್ರಖ್ಯಾತ ಶಿಲ್ಪ ಕಲಾವಿದರು ಅವರು ಒಳ್ಳೆ ಕೆತ್ತನೆ ಒಂದು ಹಂತಕ್ಕೆ ತರ್ತಾ ಇದ್ದಾರೆ. 3ನೇ ತಾರೀಕು ಅಧಿಕೃತವಾಗಿ ಸಾರ್ವಜನಿಕರಿಗೆ ಶಿಲ್ಪಕಲಾ ಶಿಬಿರದ ವೀಕ್ಷಣೆಗೆ ಅವಕಾಶ ಇರುತ್ತೆ. 3ರಿಂದ 7ನೇ ತಾರೀಕುವರೆಗೆ. 3ನೇ ತಾರೀಕು ಎಷ್ಟು ಗಂಟೆಗೆ ಅನಾವರಣ ಮಾಡ್ತೀರಾ ಸರ್? ನಾವು 4 ಗಂಟೆಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬರ್ತಾರೆ. ಅವರಿಂದ ಉದ್ಘಾಟನೆ ಆಗುತ್ತೆ. ಸಾರ್ವಜನಿಕರೆಲ್ಲ 3ರಿಂದ 7ನೇ ತಾರೀಕುವರೆಗೂ ವೀಕ್ಷಣೆ ಆಗುತ್ತೆ. ಮತ್ತು 30ನೇ ತಾರೀಕು ಚಿತ್ರಕಲಾ ಶಿಬಿರನ ನಡೀತೇವೆ. ಸೊ ಅದ್ರದ್ದು ಒಂದು ಸಾಂಕೇತಿಕ ಉದ್ಘಾಟನೆ ಬರುತ್ತೆ. ಅಲ್ಲಿ ನಮ್ಮ ತನ್ವೀರ್ ಶೇಟ್, ನಮ್ಮ MLA ತನ್ವೀರ್ ಶೇಟ್ ಅವರು ಮುಖ್ಯ ಅದು ಬೆಳಿಗ್ಗೆ 10:30 ಸ್ಟಾರ್ಟ್ ಆಗುತ್ತೆ. ಅಲ್ಲಿ ರಾಜ್ಯದ ಪ್ರಖ್ಯಾತ ಒಂದು 10 ಕಲಾವಿದರು ಇಲ್ಲಿ ಚಿತ್ರ ಶಿಬಿರನ ನಮ್ಮ ಆವರಣದಲ್ಲಿ ಅದನ್ನು ವಿಷಯ ಆಗಿರೋದ್ರಿಂದ ಕರ್ನಾಟಕದ ಏಕೀಕರಣ ಮತ್ತು 50 ವರ್ಷದ ಪೂರ್ಣಗೊಂಡ ಸಂದರ್ಭದ ಒಂದು ವಿಷಯದ ಮೇಲೆ ಕಲಾಕೃತಿಗಳನ್ನ ರಚನೆ ಮಾಡ್ತಾರೆ. ಧನ್ಯವಾದ.